ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೃದಯ ಭಾಗ. ಅನಿಲ್ ಕುಂಬ್ಳೆ ಸರ್ಕಲ್. ಮಧ್ಯರಾತ್ರಿ ರಸ್ತೆಗಳು ಸ್ವಲ್ಪ ಖಾಲಿ. ಆದರೆ ಅಲ್ಲಿ ನಡೆದದ್ದು ಸಾಮಾನ್ಯ ಸ್ಟಂಟ್ ಅಲ್ಲ. ಅದು ಅಟೆನ್ಷನ್ಗಾಗಿ ಜೀವವನ್ನೇ ಪಣಕ್ಕಿಟ್ಟ ಅಪಾಯಕರ ಆಟ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ಐಷಾರಾಮಿ ಲ್ಯಾಂಬೋಗಿನಿ ಕಾರ್. ಘರ್ಜನೆ, ಟೈರ್ ಸದ್ದು, ಒಂದೇ ಬಾರಿ ಅಲ್ಲ 2-3 ಬಾರಿ ಡ್ರಿಫ್ಟಿಂಗ್. ಆ ಕ್ಷಣದಲ್ಲಿ ಅದನ್ನು ನೋಡಿದವರಿಗೆ ಅದು ಸಿನಿಮಾ ಸೀನ್ ಆಗಿರ್ಬೋದು ಅಂತ. ಆದರೆ ನಿಜವಾಗಿ ಅದು ರಸ್ತೆ ಮೇಲೆ ಇರುವ ಯಾರಿಗಾದರೂ ಜೀವಕ್ಕೆ ನೇರ ಅಪಾಯ. ವಿಡಿಯೋ ವೈರಲ್ ಆಯಿತು, ಪೊಲೀಸ್ ತನಿಖೆ ಶುರುವಾಯಿತು. ಅದರಲ್ಲಿ ಕೇಳಿ ಬಂದದ್ದು ದೊಡ್ಡ ಮನುಷ್ಯರ ಹೆಸರು. ಮುತ್ತಪ್ಪ ರೈ ಮಗ ವಿಕ್ಕಿ ರೈ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ? ನಮ್ಮ ಬಳಿ ಪವರ್ ಇದೆ, ಮನಿ ಇದೆ, ಕಾರ್ ಇದೆ, ಸೊ ನಾವು ಏನು ಬೇಕಾದರೂ ಮಾಡಬಹುದು. ಇದಕ್ಕಿಂತ ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ನೋಡಿದರೆ ಹೃದಯ ಲಿಟ್ರಲಿ ಕುಸಿದು ಹೋಗ್ತದೆ. ಯುಗಾದಿ ಹಬ್ಬ, ಖುಷಿಯ ದಿನ, ಸ್ನೇಹಿತರ ಜೊತೆ ಫನ್ ರೀಲ್ಸ್ ಮಾಡೋ ಕ್ರೇಜ್. ಒಂದು ಡಿಫ್ರೆಂಟ್ ವಿಡಿಯೋ ಮಾಡೋಣ ಅಂತ ಒಂದು ಸ್ಟೂಪಿಡ್ ಐಡಿಯಾ. ಕಾರ್ ವರ್ಸಸ್ ಸ್ಕೂಟಿ ಕ್ರ್ಯಾಶ್ ಸೀನ್. ಇದು ಸಿನಿಮಾ ಅಲ್ಲ, ಇದು ರಿಯಲ್ ಲೈಫ್. ಒಬ್ಬ 17 ವರ್ಷದ ಹುಡುಗ ಕಾರ್ ಡ್ರೈವ್ ಮಾಡ್ತಾನೆ. ಇನ್ನೊಬ್ಬ 16 ವರ್ಷದ ಹುಡುಗ ಸ್ಕೂಟಿ ಮೇಲೆ. ಕ್ಯಾಮರಾ ಆನ್, ಎಕ್ಸೈಟ್ಮೆಂಟ್ ಪೀಕ್. ಆದರೆ ನೆಕ್ಸ್ಟ್ ಸೆಕೆಂಡ್ ಭೀಕರ ಆಕ್ಸಿಡೆಂಟ್. ಸ್ಕೂಟಿ ಮೇಲೆ ಇದ್ದ ನಮೀಶ್ 30 ಅಡಿ ದೂರ ಹಾರಿ ಬಿದ್ದು ಸ್ಪಾಟ್ನಲ್ಲೇ ಸಾವಿಗೀಡಾಗ್ತಾನೆ. ಒಂದು ಕುಟುಂಬದ ಕನಸೇ ಅಲ್ಲಿ ಮುಗೀತು. ಅಲ್ಲಿ ರೀಲ್ ಮುಗ್ದಿಲ್ಲ, ರಿಯಲ್ ಟ್ರಾಜಿಡಿ ಶುರುವಾಯಿತು. ಕಾರ್ ಓಡಿಸಿದ ಹುಡುಗ ಅರೆಸ್ಟ್, ಅವನಿಗೆ ಕಾರು ಕೊಟ್ಟ ತಂದೆ ಅರೆಸ್ಟ್. ಒಂದು ಕೇರ್ಲೆಸ್ ಡಿಸಿಷನ್ 2 ಕುಟುಂಬಗಳ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತು. ಈ 2 ಘಟನೆಗಳು ಒಂದೇ ಮೆಸೇಜ್ ಕೊಡುತ್ತೆ. ಫೇಮ್ಗಾಗಿ ನಾವು ಎಷ್ಟು ದೂರ ಹೋಗ್ತೀವಿ, ಒಂದು ಜೀವ ಕಳ್ಕೊಳ್ಳುವರೆಗ. ರೀಲ್ಗಾಗಿ ರಿಯಲ್ ಲೈಫ್ ಸ್ಯಾಕ್ರಿಫೈಸ್ ಮಾಡೋ ಮಟ್ಟಕ್ಕೆ ಬಂದಿದ್ದೀವ. ಬೆಂಗಳೂರು ಘಟನೆಯಲ್ಲಿ ಶೋ ಆಫ್ ಥ್ರಿಲ್ ಕಾಣಿಸ್ಕೊಂಡ್ರೆ, ಹುಬ್ಬಳ್ಳಿ ಘಟನೆಯಲ್ಲಿ ಫನ್ ಮತ್ತು ರೀಲ್ಸ್ ಜೀವವನ್ನೇ ತೆಗೆದುಕೊಂಡಿದೆ. 2 ಕುಟುಂಬವನ್ನೇ ನರಕಕ್ಕೆ ದೂಡಿದೆ. ಆದರೆ ಎಂಡ್ ಆಫ್ ದಿ ರಿಸಲ್ಟ್ ಡೇಂಜರಸ್. ಕಾನೂನು ಸಮಸ್ಯೆ ಅಥವಾ ಸಾವು. ನಿಜವಾಗಿಯೂ ಹೇಳಬೇಕಂದ್ರೆ ಇದು ಸಿರ್ಫ್ ಯೂತ್ ಪ್ರಾಬ್ಲಮ್ ಅಲ್ಲ, ಇದು ಪೇರೆಂಟ್ಸ್, ಸೊಸೈಟಿ, ಸೋಷಿಯಲ್ ಮೀಡಿಯಾ ಕಲ್ಚರ್ ಪ್ರಾಬ್ಲಮ್. ಪೇರೆಂಟ್ಸ್ ಕೆಲವೊಮ್ಮೆ ನಮ್ಮ ಮಗ ಸೇಫ್ ಅಂತ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ. ಆದರೆ ಸ್ಟೇರಿಂಗ್ ವೀಲ್ ಕೊಟ್ಟಾಗ ಅದು ಟಾಯ್ ಅಲ್ಲ, ಅದು ರೆಸ್ಪಾನ್ಸಿಬಿಲಿಟಿ. ಯೂತ್ ಕೆಲವೊಮ್ಮೆ ಒಂದು ವಿಡಿಯೋ ಮಾತ್ರ ಅಂತ ಯೋಚಿಸ್ತಾರೆ. ಆದರೆ ಆಕ್ಸಿಡೆಂಟ್ ಆಗೋದು ಕೂಡ ಒಂದೇ ಒಂದು ಸೆಕೆಂಡಲ್ಲಿ. ನಾವು ಒಂದು ಡೇಂಜರಸ್ ಇಲ್ಯೂಷನಲ್ಲಿ ಬದುಕ್ತಾ ಇದ್ದೇವೆ. ಲೈಕ್ಸ್ ಅಂದರೆ ಸಕ್ಸಸ್, ವ್ಯೂವ್ಸ್ ಅಂದರೆ ವ್ಯಾಲ್ಯೂ. ಆದರೆ ಟ್ರುತ್ ಏನು ಗೊತ್ತಾ? ಲೈಕ್ಸ್ ನಿಮ್ಮ ಜೀವ ಉಳಿಸೋಲ್ಲ, ಫಾಲೋವರ್ಸ್ ನಿಮ್ಮ ಕುಟುಂಬದ ನೋವು ಶೇರ್ ಮಾಡೋದಿಲ್ಲ. ಈ ಕತೆ ಕೇಳಿದ ಮೇಲೆ ಒಂದು ಥಿಂಗ್ ಮಾತ್ರ ನೆನ್ಪಿಟ್ಕೊಳ್ಳಿ, ರಸ್ತೆ ಸ್ಟಂಟ್ಗಾಗಿ ಅಲ್ಲ, ರೀಲ್ಸ್ ಜೀವಕ್ಕಿಂತ ದೊಡ್ಡದಲ್ಲ. ನನಗೆ ಏನೂ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅತಿ ದೊಡ್ಡ ತಪ್ಪು. ಕೊನೆಗೆ ಈ ಘಟನೆಗಳಿಂದ ಲೆಸನ್ ತೆಗೆದುಕೊಂಡ್ರೆ ಮಾತ್ರ ಆ ಸಾವಿಗೆ ಅರ್ಥ ಇರುತ್ತೆ. ಈ ಬಗ್ಗೆ ಒಬ್ಬ ಯುವಕ ಯೋಚಿಸಿದ್ರೆ, ಒಬ್ಬ ಪೇರೆಂಟ್ ಜವಾಬ್ದಾರಿ ತೆಗೆದುಕೊಂಡ್ರೆ ಅದನ್ನೇ ನಿಜವಾದ ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಇಲ್ದಿದ್ರೆ ಇಂತಹ ಘಟನೆಗಳು ಆಗಾಗ ನೋಡ್ತಾ ಇರ್ತೀವಿ. ಇಂತಹ ವಿಡಿಯೋಸ್ಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಯಾರದಾದ್ರೂ ಒಬ್ಬ ಜೀವನ ಅಥವಾ ಜೀವ ಮತ್ತೆ ಮತ್ತೆ ನಾಶ ಆಗ್ತಾ ಇರುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.